ನಿನ್ನೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಮತದಾನ ಮುಕ್ತಾಯಗೊಳ್ತು. ಸದ್ಯಕ್ಕೆ ಸಂಜೆನೆ ಸಮೀಕ್ಷೆಗಳ ಭವಿಷ್ಯ ಕೂಡ ಹೊರಬಿದ್ದಿದ್ದು ಈಗ ಸಾಕಷ್ಟು ಕುತೂಹಲ ಕೂಡ ಮೂಡಿದೆ. ಎರಡೂ ರಾಜ್ಯದಲ್ಲೂ ಮ್ಯಾಜಿಕ್ ನಂಬರ್ ದಾಟಿದ ಎನ್ಡಿಎ 5 ಸರ್ವೆಗಳ ಪ್ರಕಾರ ಎನ್ಡಿಎ ಮೈತ್ರಿಕೂಟಕ್ಕೆ ಅಧಿಕಾರ ಸಿಗಲಿದೆ ಅಂತ ಹೇಳಲಾಗ್ತಿರುವಂಥದ್ದು. ಹಾಗಿದ್ರೆ ಸಮೀಕ್ಷೆಯಂತೆ ಎನ್ಡಿಎಗೆ ಅಧಿಕಾರದ ಚುಕ್ಕಾಣಿ ಸಿಗುತ್ತಾ? ಕಾದು ನೋಡಬೇಕು. ಜಾರ್ಖಂಡ್, ಮಹಾರಾಷ್ಟ್ರದಲ್ಲಿ INDIA ಇಂಡಿಯಾಗೆ ಮತ್ತೊಮ್ಮೆ ಆಘಾತ ಅಂತ ಕೂಡ ಹೇಳಲಾಗ್ತಿದೆ. ಇಲ್ಲಿ ಎಕ್ಸಿಟ್ ಪೋಲ್ಗಳ ಭವಿಷ್ಯವೇ ನಿಜವಾಗುವ ಸಾಧ್ಯತೆ ಏನಾದರೂ ಇದೆಯಾ ಅಥವಾ ತಲೆ ಕೆಳಗಾಗುವ ಚಾನ್ಸಸ್ ಇದೆಯಾ ಅನ್ನೋದರ ಕುರಿತಾಗಿ ನವೆಂಬರ್ 23ರವರೆಗೂ ಕಾದು ನೋಡಲೇಬೇಕು. ಆದರೆ ಮತದಾನೋತ್ತರ ಸಮೀಕ್ಷೆಗಳ ಪ್ರಕಾರ ಎರಡೂ ರಾಜ್ಯದಲ್ಲೂ ಕೂಡ ಎನ್ಡಿಎನೇ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಲಾಗ್ತಿರುವಂಥದ್ದು. 5 ಸರ್ವೆಗಳ ಪ್ರಕಾರ ಎನ್ಡಿಎ ಮೈತ್ರಿಕೂಟಕ್ಕೆ ಅಧಿಕಾರ ಸಿಗಲಿದೆ ಅಂತ ಹೇಳಲಾಗಿದೆ. ಸೊ ಹೀಗಾಗಿ ಸಮೀಕ್ಷೆಗಳ ಭವಿಷ್ಯ ನಿಜವಾಗುತ್ತಾ ಅಥವಾ ಸುಳ್ಳಾಗುತ್ತಾ ಅನ್ನೋದರ ಕುರಿತಾಗಿ ನವೆಂಬರ್ 23ರವರೆಗೂ ಕಾದು ನೋಡಲೇಬೇಕು. ಒಂದಷ್ಟು ಸಮೀಕ್ಷೆಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. CNN 18 ಪ್ರಕಾರ, CNN 18 ಸರ್ವೆಯ ಪ್ರಕಾರ ಎನ್ಡಿಎ 154 ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಹೇಳಲಾಗಿರುವಂಥದ್ದು. ಹಾಗೆ MVA 124, ಅದರ್ಸ್ 6 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುವ ಸಾಧ್ಯತೆ ಇದೆ ಅನ್ನೋದು ಸದ್ಯ CNN ಸರ್ವೆಯಲ್ಲಿ ಬಹಿರಂಗವಾಗಿದೆ. ಇನ್ನು ಮತ್ತೊಂದು ಕಡೆ ಪಿ ಮಾರ್ಕ್ಸ್ ಪ್ರಕಾರ ಎನ್ಡಿಎ 137ರಿಂದ 157 ಸ್ಥಾನಗಳನ್ನು ಗೆಲ್ಬೋದು ಅಂತ ಹೇಳಲಾಗಿದೆ. ಹಾಗೆ MVA 126ರಿಂದ 146, ಅದರ್ಸ್ 2ರಿಂದ 8 ಸ್ಥಾನಗಳನ್ನು ಗೆಲ್ಬೋದು. ಇದು ಮಹಾರಾಷ್ಟ್ರದ ಎಕ್ಸಿಟ್ ಪೋಲ್ನ ಭವಿಷ್ಯ ನಾವು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಇನ್ನು ಮತ್ತೊಂದು ಮಾರ್ಟ್ರೀಸ್ ಪ್ರಕಾರ ಎನ್ಡಿಎ 150ರಿಂದ 170, MVA 110ರಿಂದ 130, ಹಾಗೆ ಅದರ್ಸ್ 8ರಿಂದ 10 ಸ್ಥಾನಗಳನ್ನು ಗೆಲ್ಲಬಹುದು ಅನ್ನೋದರ ಕುರಿತಾಗಿ ಭವಿಷ್ಯವನ್ನು ನುಡಿದಿದೆ ಮಹಾರಾಷ್ಟ್ರದ ಸರ್ವೆ ಪ್ರಕಾರ. ಇನ್ನು ಸುದರ್ಶನ್ ಎಕ್ಸಿಟ್ ಪೋಲ್ ಪ್ರಕಾರ ಎನ್ಡಿಎ 167 ಸ್ಥಾನಗಳನ್ನು ಮಹಾರಾಷ್ಟ್ರದಲ್ಲಿ ಗೆಲ್ಲಲಿದೆ ಅನ್ನೋದರ ಕುರಿತಾಗಿ ಭವಿಷ್ಯವನ್ನು ನುಡಿದಿದ್ದು, MVA 119 ಹಾಗೆ ಅದರ್ಸ್ 14 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಸುದರ್ಶನ್ನ ಎಕ್ಸಿಟ್ ಪೋಲ್ ಭವಿಷ್ಯ ಇದಾಗಿದೆ. ಇನ್ನು ಚಾಣಕ್ಯ ಎಕ್ಸಿಟ್ ಪೋಲ್ ಭವಿಷ್ಯವನ್ನ ಗಮನಿಸಬಹುದು. ಎನ್ಡಿಎ 152ರಿಂದ 160, MVA 130ರಿಂದ 138, ಅದರ್ಸ್ 6ರಿಂದ 8 ಸ್ಥಾನಗಳನ್ನು ಗೆಲ್ಲಲಿದೆ ಅನ್ನೋದು ಚಾಣಕ್ಯ ಎಕ್ಸಿಟ್ ಪೋಲ್ ಭವಿಷ್ಯ ಮಹಾರಾಷ್ಟ್ರದಲ್ಲಿ. ಇನ್ನು ಇದಿಷ್ಟು ಮಹಾರಾಷ್ಟ್ರ ರಾಜ್ಯದ ಎಕ್ಸಿಟ್ ಪೋಲ್ಗಳ ಭವಿಷ್ಯವಾದರೆ, ಜಾರ್ಖಂಡ್ ರಾಜ್ಯದ ಎಕ್ಸಿಟ್ ಪೋಲ್ ಭವಿಷ್ಯ ಮಾಟ್ರೀಸ್ ಪ್ರಕಾರ ಬಿಜೆಪಿ ಇಲ್ಲಿ 42ರಿಂದ 47, INDIA 25ರಿಂದ 30, ಅದರ್ಸ್ 4 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಹೇಳಲಾಗಿದೆ. ಎಕ್ಸಿಟ್ ಪೋಲ್ಗಳ ಭವಿಷ್ಯವೇ ನಿಜವಾಗುತ್ತಾ? ಕಾದು ನೋಡಬೇಕು. ಇನ್ನು ಪೀಪಲ್ ಪಲ್ಸ್ ಪ್ರಕಾರ ಬಿಜೆಪಿ 44ರಿಂದ 53, ಇಂಡಿಯಾ 25ರಿಂದ 30, ಹಾಗೆ ಅದರ್ಸ್
1ರಿಂದ 4 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಅನ್ನೋದು ಪೀಪಲ್ ಪಲ್ಸ್ನ ಭವಿಷ್ಯವಾಗಿದೆ. ಇನ್ನು ಟೈಮ್ಸ್ ಪ್ರಕಾರ ಬಿಜೆಪಿ 44, INDIA 40, ಅದರ್ಸ್ 1 ಸ್ಥಾನವನ್ನ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋದರ ಕುರಿತಾಗಿ ಭವಿಷ್ಯವನ್ನ ನುಡಿದಿರುವಂಥದ್ದು. ಸೊ ಹೀಗಾಗಿ ಎಕ್ಸಿಟ್ ಪೋಲ್ಗಳ ಈ ಭವಿಷ್ಯವೇ ನಿಜವಾಗುತ್ತಾ ಅಥವಾ ತಲೆ ಕೆಳಗಾಗುತ್ತಾ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.